ನ್ಯೂಸ್ 24 ಕನ್ನಡಗೆ ಸ್ವಾಗತ. ನಾನು ಮಂಜುನಾಥ್ ಕಾತರ್ಕಿ. ಕಲಬುರಗಿಯಲ್ಲಿ ಇಂದು ಬೆಳಗ್ಗೆ ನಾರ್ತ್ ಎಸಿಪಿಯಿಂದ ಎಲ್ಲ ರೌಡಿಗಳಿಗೆ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟರು. ನಾರ್ತ್ ಎಸಿಪಿ ಶಿವನಗೌಡ ಪಾಟೀಲ್ ಹಾಗೂ ಪಿಐ ಸುಶೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಎಲ್ಲ ರೌಡಿಗಳಿಗೆ ಚಳಿ ಬಿಡಿಸಿದ ಪೊಲೀಸ್ ಅಧಿಕಾರಿಗಳು. ಇನ್ಮುಂದೆ ನೀವೇನಾದರೂ ರೌಡಿಸಂಗೆ ಕೈ ಹಾಕಿದರೆ ಎನ್ಕೌಂಟರ್ ಆಗೋದಂತೂ ಖಚಿತ ಅಂತ ನೇರವಾಗಿ ಎಲ್ಲ ರೌಡಿಗಳಿಗೆ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟರು. ಎಸಿಪಿ ಖಡಕ್ ವಾರ್ನಿಂಗಿಗೆ ನಡುಗಿದ ರೌಡಿಗಳು, ನಮಗೆ ಬೇರೆ ಕೆಲಸ ಹಚ್ಚಬೇಡಿ, ಇನ್ಮುಂದೆ ನೀವು ಯಾವುದಾದ್ರೂ ಕೇಸಲ್ಲಿ ನಿಮ್ಮ ಹೆಸರು ಬಂದರೆ ಎನ್ಕೌಂಟರ್ ಆಗೋದಂತೂ ಖಚಿತ. ರೌಡಿಸಮ್ ಮಾಡದಿದ್ರೆ ನಿಮಗೆ ನೆಮ್ಮದಿ ಸಿಗೋದಿಲ್ವಾ? ರೌಡಿಸಮ್ ಮಾಡುವವರು ಬೇರೆ ಕೇಸಲ್ಲಿ ಬಂದರೆ ಎನ್ಕೌಂಟರ್ ಮಾಡುತ್ತೇವೆ ಅಂತ ಎಸಿಪಿ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟರು. ಬೆಳಗ್ಗೆ ಇಂದು ಎಲ್ಲ ರೌಡಿಗಳು ಈ ಒಂದು ಖಡಕ್ ವಾರ್ನಿಂಗಿಗೆ ನಡುಗಿದ್ರು. ಹಿಂದೆ ನೀವು ಏನು ಮಾಡಿದಿರೋ ನನಗೆ ಗೊತ್ತಿಲ್ಲ, ಮುಂದೆ ಯಾವುದೇ ಥರ ರೌಡಿಸಮ್ ಅಂತೂ ಮಾಡಬಾರ್ದು. ನೀವು ಕಲಬುರಗಿಯಲ್ಲಿ ಕರ್ನಾಟಕಕ್ಕೆ ಕಪ್ಪು ಚುಕ್ಕೆ ಇದ್ದಂಗೆ, ಯಾಕಂದರೆ ಕರ್ನಾಟಕದಲ್ಲಿ ಕಲಬುರಗಿಯಲ್ಲೇ ಅತಿ ಹೆಚ್ಚು ರೌಡಿಸಮ್ ಆಗ್ತಾ ಇದೆ ಅಂತ ಈಗಾಗಲೇ ಎಲ್ಲ ಕಡೆ ಹೆಸರು ಹೋಗ್ತಾ ಇದೆ. ಈ ಎಲ್ಲ ಗಮನದಲ್ಲಿಟ್ಟುಕೊಂಡು ನಮ್ಮ ಕಲಬುರಗಿಯ ನಾರ್ತ್ ಎಸಿಪಿ ಶಿವನಗೌಡ ಪಾಟೀಲ್ ಹಾಗೂ ಪಿಐ ಸುಶೀಲ್ ಕುಮಾರ್ ಅವರು ಇಂದು ಬೆಳಗ್ಗೆ ಖಡಕ್ಕಾಗಿ ಎಲ್ಲ ರೌಡಿಗಳಿಗೆ ಚಳಿ ಬಿಡಿಸಿದರು. ನಿಮಗೆ ಯಾರು ಯಾವಾಗ ಹೊಡಿತಾರೆ ಅನ್ನೋದೇ ಗೊತ್ತಿಲ್ಲ, ಈ ಭಯ ಆದರೂ ಇಟ್ಕೊಳ್ಳಿ. ನೀವು ಕೆಲಸ ಮಾಡಿ, ಇಲ್ಲಾದ್ರೆ ಭಿಕ್ಷೆ ಬೇಡಿ. ರೌಡಿಸಮ್ ಯಾಕೆ ಬೇಕು? ಸಿಕ್ಕಾಪಟ್ಟೆ ಕೆಲಸಗಳಿವೆ. ಈ ರೌಡಿಸಮ್ಗೆ ಇಳಿದ್ರೆ ನಿಮಗೆ ಮೊದಲನೇದು ಭಯ, ಎರಡನೇದು ಯಾರು ಯಾವಾಗ ಹೊಡಿತಾರೆ ಅನ್ನೋದೇ ಅದೇ ನಿಮ್ಮ ಭಯ ನಿಮಗೆ ಇರುತ್ತೆ. ಇದೇ ರೀತಿ ಹಲವು ಮಾತುಗಳಿಂದ ರೌಡಿಗಳಿಗೆ ಬುದ್ಧಿ ಹೇಳಿದ ಪೊಲೀಸ್ ಅಧಿಕಾರಿಗಳು. ದುಡಿದು ತಿನ್ನಿ, ಇಲ್ಲವಾದ್ರೆ ನಿಮಗೆ ಮಣ್ಣೇ ಗತಿ. ನೋಡಿ, ನಿಮ್ಮ ಇಷ್ಟ. ಎಲೆಕ್ಷನ್ ಅಲ್ಲಿ ದುಡ್ಡು ತೆಗೆದುಕೊಂಡು ಡ್ರಾಮಾ ಮಾಡಿದ್ರೆ ನಿಮಗೆ ಬಿಡುವ ಮಾತೇ ಇಲ್ಲ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಲ್ಲಿ ದುಡ್ಡು ತಗೊಂಡು ಬಾಲ ಬಿಚ್ಚಿದ್ರೆ ನಿಮ್ಮ ಬಾಲ ಕಂತು ಕಟ್ ಮಾಡೋದು ನಮ್ಮ ಕೈಯಲ್ಲೇ ಇದೆ. ಯಾವುದೇ ಕಾರಣಕ್ಕೂ ಇಂತಹ ರೌಡಿಗಳಿಗೆ ನಾವು ಬೆನ್ನಟ್ಟಿ ಹಿಡಿಯುತ್ತೇವೆ. ಇದು ನೇರವಾಗಿ ನಿಮಗೆ ನಾನೇ ಹೇಳ್ತಾ ಇದ್ದೀನಿ ಎಂದು ಖಡಕ್ಕಾಗಿ ಇಂದು ಬೆಳಗ್ಗೆ ರೌಡಿಗಳಿಗೆ ಕೊಟ್ಟ ಎಚ್ಚರಿಕೆ. ಇದು ಎಲ್ಲ ಕಂಡು ಬಂದಿದ್ದು ಇಂದು ಕಲಬುರಗಿಯಲ್ಲಿ. ಮಾಡಿಸಿ ವಾರ್ನಿಂಗ್ ಕೊಡಕತ್ತೀನಿ. ಕೇಳ್ರಿ, ಯಾರು ಕೋಟಿಗೆಲ್ಲ ಅಟೆಂಡ್ ಆಗ್ತಿರ್ಲಿ ಕರೆಕ್ಟಾಗಿ. ಈಗ ಇವತ್ತ ರೌಡಿ ಪರೇಡ್ ಯಾಕೆ ಕರೆದಿದೆ ಅಂತಂದ್ರೆ ಸಡನ್ ಆಗಿ ಮೊನ್ನೆ ಸ್ಟೇಷನ್ ಬಜಾರ್ ಏರಿಯಾದಲ್ಲಿ ಏನಾಗಿದೆ ಗೊತ್ತಿದೆಯಾ? ಒಬ್ಬ ರೌಡಿಗೆ 4 ಮಂದಿ ರೌಡಿಗಳು ಕೂಡ ಮರ್ಡರ್ ಮಾಡ್ಯಾರ. ಆ 4 ಮಂದಿ ರೌಡಿಯಲ್ಲಿ ಇದ್ರಾಗ ನಮ್ಮಲ್ಲಿ ಒಬ್ಬ ರೌಡಿ ಸಿಟ್ರ ಅದಲ್ಲ. ಯಾರು? ನಿಮ್ಮ ದೋಸ್ತಲೇ, ನಿಮ್ಮ ದೋಸ್ತ ಅಶುತೋಷ್ ಅಸ್ಮ್ಯಾ, ನಿಮ್ಮ ಟೀಮ್ನಾಗ ಇದ್ದವ ಸೊಳೆ ಮಗವ. ಅವ ಸೇರಿ ಅವನ 3 ಮಂದಿ ಸೇರಿ ಮರ್ಡರ್ ಮಾಡ್ಯಾರ. ನೋಡ್ರಿ, ದಯಮಾಡಿ ಹೇಳ್ತೀನಿ, ಅಂಥವೆಲ್ಲ ಆ್ಯಕ್ಟಿವಿಟಿ ಬಿಟ್ಬಿಡ್ರಿ. ಈಗೇನು ಹಿಂದೆ ನೀವು ಮರ್ಡರ್ ಮಾಡಿರಿ, ಆಫ್ ಮರ್ಡರ್ ಆಗ್ಯದ, ಕೇಸಸ್ ಆಗಿದೆ, ನಿಮ್ಮ ರೌಡಿ ಶೀಟ್ ಆಗಿದೆ. ಈಗ ಜೀವನ ಸರಿಯಾಗಿ ಮಾಡ್ತಿದ್ರಿ, ಮಾಡ್ಕೊಂಡಿರ್ರಿ. ಮತ್ತೆ ರೌಡಿಸಮ್ ಮಾಡಿದ್ರಿ, ನೀವು ಮರ್ಡರ್ ಆಗ್ತೀರಿ, ನಮಗೂ ಬೇರೆ ಕೆಲಸ ಮಾಡಕ್ಕೆ ಹಚ್ತೀರಿ. ದಯಮಾಡಿ ಅಂಥ ಕೆಲಸ ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನಿಮ್ಗೆ ವಾರ್ನಿಂಗ್ ಮಾಡ್ತೀನಿ, ತಿಳಿತಲ್ಲ? ಅದಕ್ಕೆ ಈಗ ನೋಡೋದ್ರಿಂದ ಏನಾಗ್ತದೆ, ಮತ್ತೆ ಗುಲ್ಬರ್ಗದಲ್ಲಿ ಅಂಥದ್ದು ಆಯಿತು ಅಂದರೆ ಪೂರಾ ಗುಲ್ಬರ್ಗ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ನಾವು ಅದನ್ನ ಕಪ್ಪು ಚುಕ್ಕೆ ಆದಂಗೆ ಆಗ್ತದೆ. ಅದಕ್ಕೆ ಯಾರೂ ಕೂಡ ಅಂಥದ್ರಲ್ಲಿ ಭಾಗವಹಿಸಬಾರ್ದು. ಅವನು ಬಂದ, ಇವನು ಬಂದ, ಆ ರೌಡಿ ಬಂದ, ಈ ರೌಡಿ ಬಂದ, ಅವನಿಗೆ ಹೀರೋ ಮಾಡಿ, ಅವರೆಲ್ಲ ಹೀರೋಗಳಲ್ಲ. ಅವರು ಸಮಾಜದಲ್ಲಿ ಮಕ್ಕಳಿಗೆಲ್ಲ ಒಂದು
ಕೆಟ್ಟ ಮಾರ್ಗಕ್ಕೆ ಎಳಿತಕ್ಕಂಥವ್ರು. ಅದರಿಂದ ಏನೂ ಇಲ್ಲ. ರೌಡಿಸಮ್ ಮಾಡಿ ಏನಾಗ್ತದೆ, ನಿಮಗೇನೋ ನೆಮ್ಮದಿ ಸಿಗ್ತದ? ಏನೂ ಸಿಗಲ್ಲ. ಯಾರು ಯಾವ ಬಂದು ಹೊಡಿತಾರ ಅಂತ ಅನ್ಸಿರ್ತದ. ಅದಕ್ಕೆ ಯಾರು ಅಂಥ ದಂಧೆ ಮಾಡಬಾರ್ದು. ಕೆಲಸ ಮಾಡಬೇಕು. ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ಭಿಕ್ಷೆ ಮಾಡಬೇಕು. ಆದ್ರೆ ಅಂಥ ಕೆಲಸ ಮಾಡೋಂಗಿಲ್ಲ. ತಿಳಿತಲ್ಲ? ಎಲ್ಲರೂ ಕೇಳಿರಿ, ಎಲ್ಲರೂ ಕೆಲಸ ಮಾಡ್ತೀವಿ ಅಂತ ಹೇಳ್ತೀರಿ. ಎಲ್ಲರೂ ನೀಟಾಗಿರ್ಬೇಕು. ಪ್ರತಿ ತಿಂಗಳ ರೌಡಿ ಪರೇಡ್ ಮಾಡ್ತೀವಿ ನಾವು. ಬರಬೇಕು. ಮತ್ತೆ ಯಾರಾದ್ರೂ ಎಲ್ಲರೂ ಬತ್ತು ಆಲ್ರೆಡಿ ರೌಡಿ ಸಿಟಿದೆ ಇನ್ವಾಲ್ವ್ ಆಯ್ತು, ಎನ್ಕೌಂಟ್ರೆ ಈ ಥರ ದಯಮಾಡಿ ಎಲ್ಲರಿಗೂ ಮದುವೆ ಆಗಿದೆ, ಗಂಡರಿದ್ದಾರೆ, ಮಕ್ಕಳಿದ್ದಾರೆ, ಕರೆಕ್ಟಾಗಿರ್ರಿ. ಅಂತ ರೌಡಿಸಮ್ ಮಾಡಕ್ಕೆ ಹೋಗ್ಬೇಡ್ರಿ. ಆಯ್ತಾ? ಈಗ ಮತ್ತೆ ಮುಂದೆ ಇಲೆಕ್ಷನ್ಗಳು ಬರ್ತಾವ, ZPPP ಬರ್ತಾವ, ಮತ್ತು ಅಲ್ಲಿ ರೊಕ್ಕ ತೊಗೊಂಡು ಇಲ್ಲಿ ರೊಕ್ಕ ತೊಗೊಂಡು ಅಲ್ಲಿ ಡ್ರಾಮಾ ಇಲ್ಲಿ ಡ್ರಾಮಾ ಮಾಡಿದ್ರಿ ಸಾರಿ ಸೊಂಬಿಡಲ್ಲ. ಆಯ್ತಲ್ಲ? ಅದಕ್ಕೆ ಎಲ್ಲರಿಗೆ ನಮ್ಮ ಕಮಿಷನರ್ ಸಾಹೇಬರು ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡೋಕ್ಕೆ ಹೇಳಿದ್ದಾರೆ. ಮೊನ್ನೆ ಮಾಡ್ತಾರೆ ಅವ್ರು ಎಲ್ಲರಿಗೆ. ಆಯ್ತಲ್ಲ? ಅದಕ್ಕೆ ದಯಮಾಡಿ ಏನಪ್ಪ ಎಲ್ಲರೂ ಅಲರ್ಟ್ ಆಗಿರಬೇಕು. ನಿಮ್ಮ ಕೆಲಸ ಮಾಡ್ಕೊಂಡು ನೀಟಾಗಿರ್ಬೇಕು. ಆಯ್ತಾ? ಎಲ್ಲರೂ ಅಟೆಂಡೆನ್ಸ್ ಆಯ್ತು ರೀ. ಅವ್ರ ಫೋನ್ ನಂಬರ್ ಆಯಿತು. ಒಂದೇ ಏನು ಮಾಡಬೇಕು, ರೌಡಿ ಪರೇಡ್ ರಿಜಿಸ್ಟರ್ ಅದಲ್ಲ, ಒಂದು ರಿಜಿಸ್ಟರ್ನಾಗ ಈ ರೌಡಿ ಸೀಟ್ ಆಗಲ್ಲ, ರೌಡಿ ಪರೇಡ್ ರಿಜಿಸ್ಟರ್ ಒಂದು ರಿಜಿಸ್ಟರ್ ಇರ್ತದ. ಅದರ ಹೆಸರು, ಡೇಟು, ಟೈಮು ತೋರಿಸಿ. ಹಾಂ, ಇವಾಗ 26 ಮಂದಿ ಬಂದರು. ಬರೀ 34 ಮಂದಿ ಬಂದಾರ. 50% ಬಂದಿಲ್ಲ. ನೆಕ್ಸ್ಟ್ ಮತ್ತೆ ಇದನ್ನ ಹೇಳ್ರಿ, ಇವ್ರು ಬಿಟ್ಟೇ ಇರ್ಬೇಕು. ಇವ್ರಿಗೆ ಬಿಟ್ಟೇ ಇರ್ಬೇಕು. ಯಾರು ಬರಲ್ಲ 1 ಟನ್ ಹಾಕ್ಬೇಕು, 10 ಜನ ಇರ್ಬೇಕು. ನೆಕ್ಸ್ಟ್ ಏನಪ್ಪ, ನೆಕ್ಸ್ಟ್ ಮೀಟಿಂಗ್ ಮಾಡಬೇಕು. ವರ್ಷಸ್ ಕಂಟಿನ್ಯೂ ಮಾಡಿದ್ರೆ ಇವ್ರು ನಮ್ಮ ಕಂಟ್ರೋಲ್ದಾಗ ಇರ್ತಾರೆ. ಇಲ್ಲ ಅಂದರೆ ಮತ್ತೆ ಭಾಳ ಬಿಡ್ತಾರೆ. ತಿಳ್ತಲ್ಲ? ಅಂಥದ್ದು ಮಾಡಿ ಏನು ಉಪಯೋಗ ಇಲ್ಲ. ಮೊದಲು ಮಾಡಿದ್ರೆ ಎಷ್ಟೋ ಸಫರ್ ಆಗಿರಿ. 10 ವರ್ಷಗಳ ಅಂಥವೆಲ್ಲ ಬಿಟ್ಟು ಬಿಡ್ರಿ. ಯಾರ ಬಂದು ಹೊಡೆದು ಒಕ್ಕಡೆ ಮರ್ಡರ್ ಮಾಡಿ ಹೋಗ್ತಾರ. ತಿಳ್ತಲ್ಲ? ದುಡಿರಿ, ದುಡಿದು ಜೀವನ ಮಾಡಿರಿ. ಪಿಕ್ಚರ್ನ ನೋಡ್ತಿರಲ್ಲ, ರೌಡಿಸಮ್ ಮಾಡಿ ಆಮೇಲೆ ಮಣ್ಣಾಗಿದ್ದು ಲಾಸ್ಟಿಗೆ ಮಣ್ಣೆ. ಯಾರ ಕೇಳಲ್ಲ, ಅವಾಗ ಸತ್ತು ಹೋಗ್ಬೇಕು. ಯಾರು ಬಂದು ಹೊಡೆದು ಹೋಗ್ತಾರ. ತಿಳ್ತಲ್ಲ? ಇದರ ಒಂದಿಷ್ಟು ಮಂದಿ ಆ್ಯಕ್ಟಿವ್ ಇದ್ರಿ. ಅವ್ರಿಗೆ ಮಾತ್ರ ನಾವು ನಜರ್ ಇಟ್ಟಿರ್ತೀವಿ. ಮತ್ತು ಏನೋ ಗೊತ್ತಿಲ್ಲ ಹಂಗೆ ಮಾಡ್ತೀವಿ ನಾವು. ಆಯ್ತಲ್ಲ? ಬರೀ ಫೋಟೋ ತೆಗೀರಿ. ಬರ್ರಿ ಇದು ನಿಮ್ಮ ನ್ಯೂಸ್ 24 ಕನ್ನಡ ಟಿವಿ ಮಾಧ್ಯಮ, ನಿಮ್ಮ ಮನೆಯ ಮಾಧ್ಯಮ. ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ. ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ.